ನೀವು ಪಕ್ಷವನ್ನು ಧರ್ಮವಾಗಿ ಪಾಲನೆ ಮಾಡ್ತಿದ್ದೀರಾ. ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ನೀವು ಮುಸ್ಲಿಂ ಅಭ್ಯರ್ಥಿಗಳಿಗೆ ಸೋಲಿಸೋಕ್ಕೋಸ್ಕರ ದಾವಣಗೆರೆಗೆ ಬಂದಿದ್ದೀರಾ. ಮೊದಲು ಸಮಾಜ, ನಂತರ ಪಕ್ಷ. ಮೊದಲೇ ನಿಮ್ಮ ತಂದೆಯ ಗೌರವ ನೀವು ಕೊಡೋದನ್ನು ಕಲ್ತ್ಕೊಂಡು, ನಿಮ್ಮ ಮರ್ಯಾದೆಯನ್ನು ನೀವು ಕಾಪಾಡಿಕೊಂಡು ಬೆಂಗಳೂರಿನಲ್ಲಿ ಸರ್ವತ್ತಿಗೆ ಹೋಟ್ಲಲ್ಲಿ ದಾಂಧಲೆ ಎಬ್ಬಿಸಿ ರಾಜ್ಯ ತುಂಬ ಪ್ರಚಾರ ಪಡಿದೆ. ಮೊದಲು ನೀವು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸೋದನ್ನು ಕಲೀರಿ. ಧರ್ಮ ಏನು ಹೇಳುತ್ತೆ ಅದು ತಿಳ್ಕೊಳ್ಳಿ. ಯಾರ ಹೇಳಿದ್ರಂತೆ, ಏನೋ ಹೆಸರೈತೆ ಗೋಡ್ಪಾಡ ಬಂದಿರಲ್ಲ ಮೊನ್ನೆ, ಏನೋ ಹೆಸರೈತಲ್ಲ ಮೇಡಮ್ ಅವ್ರದ್ದು, ಇದ್ರ ಹೆಸರೈತಲ್ಲ ಅವ್ರದ್ದು ನಲ್ಪಾಡ್, ಏನೋ ನಾನು ಗೋಡ್ಪಾಡ ಅಂತ ತಿಳ್ಕೊಂಡಿದ್ದೆ. ಅವರಿಗೆ ಅವ್ರೇನ್ ಬಂದು ಹೇಳಿದ್ರಂತೆ, ಶಾಮನೂರ್ ಶಿವಶಂಕರಪ್ಪ ಅವರು ಕೆಲಸ ಮಾಡಿಲ್ಲ ಅಂತ ಜನ ಹೇಳಕತ್ತಾರ ಅಂತ ಹೇಳಿದ್ರು. ಅವ್ರು ಬರ್ಲಿ ಮಾಡಿಲ್ಲ ಅಂತ ಜನ ಹೇಳಕತ್ತಾರ, ಅವ್ರು ಹೇಳಿದಾರಂತೆ. ಬಹಳ ಕೆಲಸ ಮಾಡಿದಾರೆ ಅಂತ ಹೇಳಿದಾರೆ ಅವರು. ಅವ್ರು ಬರ್ಲಿ, ಇಲ್ಲಿ ನಾನು ತೋರಿಸ್ತೀನಿ ಏನೇನು ಕೆಲಸ ಮಾಡಿದಾರೆ ಏನಿಲ್ಲ. ಈ ಲೈಟ್ ಒಂದು ಹಾಕಿದ್ರೆ ಆಯ್ತಾ, ಈ ರೋಡ್ ಹಾಕಿದ್ರೆ ಆಯ್ತಾ? 6 ಸತಿ ಗೆಲ್ಸಿವಿ ಅಪ್ಪ, 6 ಸತಿ ಗೆಲ್ಸಿವಿ. ಬಾ ಆ ಕಡೆ ದಕ್ಷಿಣಕ್ಕೆ ಉತ್ತರಕ್ಕೆ ಹೋಗೋಣ. ಬಾಪೂಜಿ ಸ್ಟೇಡಿಯಂ ಎಲ್ಲ ಐತಿ, ಹೈಸ್ಕೂಲ್ ಫೀಲ್ಡ್ ಎಲ್ಲ ಐತಿ, ಬಾಪೂಜಿ ಕಾಲೇಜ್ ಎಲ್ಲ ಐತಿ. ಬಾರಪ್ಪ ಈ ಕಡೆ ತೋರಿಸ್ತೀವಿ ನಾವು. ಅವ್ರಿಗೇನು ಗೊತ್ತಿಲ್ಲ, ಇವಾಗ ಬಂದಾರೆ ಎಲ್ಲರೂ. ಅಲ್ಲ ಮೇಡಮ್, ಇದು ಹೆಗಡೆ ನಗರ ತೆಗಿದಿರಲ್ಲ, ಒಬ್ರು ಮಿನಿಸ್ಟರ್ ಬಂದಿಲ್ಲ, ಒಬ್ರು MLA ಬಂದಿಲ್ಲ, ಸಿದ್ದರಾಮಯ್ಯಜಿ ಬಂದಿಲ್ಲ, DKC ಬಂದಿಲ್ಲ. ಯಾಕೆ? ಬಡವ್ರ ಜನ ಇದ್ರಲ್ಲ ಅವಾಗ, ಯಾಕಪ್ಪ ಬಂದಿಲ್ಲ? ಬರ್ಬೇಕಿತ್ತು. ಏನಪ್ಪ ನಿಮ್ಮ ಸಮಸ್ಯೆ ನಮಗೆ ಹೇಳ್ರಪ್ಪ, ನಾವು ಬರ್ತೀವಿ. ಅದು ಏನಾಯ್ತಂತ ಬಂದಿಲ್ಲ. ಅವಾಗ ಯಾರು ಬಂದಿಲ್ಲ ಮೇಡಮ್. ಎಲ್ಲ ತಗೊಂಡು ಹೊಲ್ದಾಗ ಹೋಸ್ಬಿಟ್ರು ಜನಕ್ಕೆ. ಹೊಟ್ಟೆ ಉರಿತಿದೆ ಮೇಡಮ್, ನಮಗೆ ಹೊಟ್ಟೆ ಉರಿತಿದೆ. ಏನೇನು ಆಗೈತೆ ಅಂತ. ಇಲ್ಲಿ ಒಂದು ಆಸ್ಪತ್ರೆ ಇಲ್ಲ ಮೇಡಮ್, ಇಲ್ಲಿ ಒಂದು ಮಿನಿಮಮ್ ದೊಡ್ಡ ಆಸ್ಪತ್ರೆ ಇಲ್ಲ ಇಲ್ಲಿ. ನಮಗೆ ನಾಕ್ಷಿ ಆಗ್ತೈತಿ. ಏನಪ್ಪ ನೀವು ಜನಾನ ನೀವು ಅಂತ ಕೇಳಕತ್ತಾರ ನಮಗೆ. ಇವಾಗ ನಮಗೆ ಬುದ್ಧಿ ಬಂದ ಮೇಡಮ್, ನಮಗೆ ಬುದ್ಧಿನೇ ಇದ್ದಿದ್ದಿಲ್ಲ ಇಷ್ಟು ದಿವಸ. ನಾವು 3ನೇ ಸತಿ ಓಡಾಕತ್ತೀವಿ. ಅಪ್ಪ ಶಾಮನೂರ್ ಶಿವಶಂಕರಪ್ಪ ಇದ್ರು ಇವಾಗ ಅವ್ರು ಬರಾಕತ್ತಾರೆ, ಇವ್ರು ಬರಾಕತ್ತಾರೆ. ಇಲ್ಲಿ ನೋಡ್ರಿ ಮೇಡಮ್, ಸಮತ್ ಶಾಮನೂರಿಗೆ ನೀವು ಟಿಕೆಟ್ ಕೊಟ್ಟಿರಾ. ಟಿಕೆಟ್ ಕೊಟ್ಟಿದ್ರೆ ಅವ್ರಿಗೆಲ್ಲ ಕೆನಡಿಗೆಲ್ಲ ಕೊಟ್ಟಿದ್ದು. ಮತ್ ಬೇರೆಯವ್ರಿಗೆ ಯಾಕೆ ಕೇಳಾಕತ್ತೀರಾ ನೀವು? ನೀನ್ ಬಾರಪ್ಪ, ನೀನ್ ಯಾಕೆ ಹಂಗ್ ಮಾಡ್ತೀಯಪ್ಪ? ಗೆಲ್ಲ ಕೆನಡ ಅಲ್ಲ ಮೇಡಮ್, ಅವ್ರು ಮಾಡ್ಕೋಬೇಕು. ಜಮೀರ್ ಅವ್ರು ಬರಲ್ಲ ಮೇಡಮ್, ಅವ್ರಿಗೆ ನಾವು ತುಂಬಾ ಧನ್ಯವಾದ ಹೇಳ್ತೀವಿ. ಅವ್ರು ಯಾಕೆ ಬರ್ಬೇಕು ಮೇಡಮ್? ಅದು ಮನಿ ತೆಗ್ದಾಗ ಬಂದಿಲ್ಲ ಅವರು, ಇವಾಗ ಯಾಕೆ ಬರ್ತಾರ? ನಮ್ಮ ಸಮಾಜ ದೊಡ್ಡ ವ್ಯಕ್ತಿ ಅವರು, ನಮ್ಮ ಸಮಾಜ ದೊಡ್ಡ ಲೀಡರ್ ಅವರು. ಮಾತಾಡಿದಾರೆ, ಅದು ಆಲ್ರೆಡಿ ನಾವು ಮೀಡಿಯಾದಾಗ ಹೇಳ್ಬಿಟ್ಟಿನಿ. ಅವರು ಕಾಂಗ್ರೆಸ್ ಪಕ್ಷದ್ರು, ಅವರು ಕಾಂಗ್ರೆಸ್, ಇವರು ಕಾಂಗ್ರೆಸ್. ಕುಂತ್ ಮಾತಾಡಬೇಕಿತ್ತು, ಅವರು ಕುಂತ್ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕಿತ್ತು. ಅವನ್ಯಾವ ನೀವನ ಅಂದ್ರೆ ಯಾರು ಕೇಳ್ತಾರೆ ಮೇಡಮ್? ಇವಾಗ ಸಣ್ಣ ಹುಡುಗರಿಗೆ ಏನ್ ಹೇಳೇ ಅಂತ ಇವಾಗ ಹಂಗೈತಿ ಕಾಲ ಇದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್ ನಲ್ಲಿ ನಾವು ಬಯಲು ಮಾಡಲಿರುವುದು ಕಾಂಗ್ರೆಸ್ ನಾಯಕನ ಅಸಲಿ ಮುಖವಾಡವನ್ನ. ಅಧಿಕಾರಕ್ಕಾಗಿ, ಮತಕ್ಕಾಗಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಕೆಳಕ್ಕೆ ಇಳಿಯಬಹುದು ಅನ್ನೋದಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯೇ ಸಾಕ್ಷಿ. ಟೋಪಿ ಹಾಕಿ ಗಡ್ಡ ಬಿಡುವವರೆಲ್ಲ ಒಳ್ಳೆಯವರಲ್ಲ. ಇದು ಯಾರೋ ವಿರೋಧ ಪಕ್ಷದವರ ಮಾತಲ್ಲ, ಸ್ವತಃ ಮುಸ್ಲಿಂ ಸಮುದಾಯದ ನಾಯಕ ಎಂದು ಕರೆಸಿಕೊಳ್ಳುವ ನೆಲ್ಪಾಡ್ ಆಡಿರುವ ಮಾತುಗಳು. ದಾಡಿ ಇರೋದು, ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟ್ ದೇವ್ರು ಕೊಟ್ಟಿರೋಂತ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಸುಮ್ಮನೆ ದಾಡಿ ತೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ನೀವು 5 ಬೇಸಿಕ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನ್ ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನ ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಾವಣಗೆರೆಯ ಅಖಾಡದಲ್ಲಿ ಸಮುದಾಯಕ್ಕೆ ದ್ರೋಹ. ದಾವಣಗೆರೆ ದಕ್ಷಿಣದಲ್ಲಿ 85,000 ಮುಸ್ಲಿಂ ಮತದಾರರಿದ್ದಾರೆ. ಕಳೆದ 40 ವರ್ಷಗಳಿಂದ ಮುಸ್ಲಿಮರು ಕಣ್ಣು ಮುಚ್ಚಿ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಾ ಬಂದಿದ್ದಾರೆ. ಆದರೆ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಎಂದು ಕೇಳಿದ್ದೇ ತಪ್ಪ? ಹೈಕಮಾಂಡ್ ಮತ್ತು ರಾಜ್ಯ ಉಸ್ತುವಾರಿ ಸುರ್ಜಿವಾಲಾ, ಮೌಲಾನಾ ಮತ್ತು ಮುಸ್ಲಿಂ ನಾಯಕರನ್ನ ಬ್ಲ್ಯಾಕ್ ಮೇಲರ್ಸ್ ಎಂದು ಕರೆದಿದ್ದು ಖಂಡನೀಯ. 95% ಮತ ನೀಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದಲ್ಲಿ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಮುಸಲ್ಮಾನರು ಮತ್ತು ಮೌಲಾನಗಳು. ನೆನಪಿದೆಯಾ ಮಿಸ್ಟರ್ ಸುರ್ಜಿವಾಲಾ? ಅಷ್ಟೇ ಅಲ್ಲ, ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡುತ್ತೇನೆ ಅಂದಾಗ ಕೊಟ್ಟು ಹೋಗಿ ಎಂದು ಅವಮಾನಿಸಲಾಗಿದೆ. ಇದು ಕೇವಲ ಜಮೀರ್ಗೆ ಆದ ಅವಮಾನವಲ್ಲ, ಇಡೀ ಸಮುದಾಯಕ್ಕೆ ಆದ ಅವಮಾನ. ಪೈಲ್ವಾನ್ ಸಾದಿಕ್ ಮತ್ತು ನೆಲ್ಪಾಡ್ ಅವರ ನಾಟಕ. ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಬಂಡಾಯ ಎದ್ದಿದ್ದ ಪೈಲ್ವಾನ್ ಸಾದಿಕ್ ಈಗ ಕಾಂಗ್ರೆಸ್ ಜೊತೆ ಡೀಲ್ ಮಾಡಿಕೊಂಡು ಮುಸ್ಲಿಮರ ಬೆನ್ನಿಗೆ ಚೂರಿ ಹಾಕಿದ್ದು ಇದೇ ಪೈಲ್ವಾನ್. अस्सलाम वालेकुम पूरे दावणगेरे जनता को, दावणगेरे डिस्ट्रिक्ट अवाम को, दक्षिणा क्षेत्र के अवाम को
मैं अभ्यर्थी सादिक पहलवान मेरा नाम, मुझे बी फार्म नहीं मिलने की वजह से मैं भंडारी अभ्यर्थी दाड़ रहा हूँ। इंशाअल्लाह ताला मुझे आइंदा से माइनॉरिटी से मुझे पूरी तरह से उम्मीद है, मुझे है ने कामयाबी करती। भीमराव डॉक्टर अंबेडकर संविधान के मुताबिक मुझे भी हक है, मैं अर्जी डाल रहा हूँ। मैं इंशाअल्लाह ताला मेरे सामने इजरायली कोई भी नहीं, मैं भंडारी जीतने को इंशाअल्लाह ताला पूरे गांव की दक्षिणा क्षेत्र की मैं काम कर को लोगों को 2 साल में बता दूं कर बोल को उम्मीद से मैं नहीं ठहरा हूँ। इंशाअल्लाह ताला मुझे लोग मुझे है नहीं उम्मीद से जिता को मुझे विधानसभा को भेजते हैं। अभी 40 साल से 35 साल से समाधान कर रही, समाधान के बाहर उग गया, नहीं करेंगे सब, नहीं करेंगे। क्या बोलना चाहते हैं एस शामिल को? हमें उनके वालिद के शागिर्द हैं, शामनू शिवशंकरप्पा मरहूम के हमें शागिर्द हैं। मैं खांधे को खांधा लगा को मैं उनको जिताने को गया, उन्होंने हर बार भी लड़े इलेक्शन, हर बार भी उनको जिताया, 6 बार उनको जिताए, उनके MP उनकी बहू को जिताए, मल्लिकार्जुन को है नहीं 104 बार मिनिस्टर बने। इस तरह से मुझे है नहीं 2 साल की मोहलत दे नहीं, उसके वजह से मैं है नहीं भंडारी अभ्यर्थियों को मैदान में रहना चाहता हूँ। ಇನ್ನು ಈ ನೆಲ್ಪಾಡ್ ಎಂಬ ನಾಯಕನಿಗೆ ಗಡ್ಡ ಮತ್ತು ಟೋಪಿಯ ಬಗ್ಗೆ ಮಾತನಾಡುವ ಹಕ್ಕನ್ನು ಕೊಟ್ಟವರು ಯಾರು? ಬಾರ್ಗಳಲ್ಲಿ ಗಲಾಟೆ ಮಾಡುವವರು, ಮದ್ಯ ಸೇವಿಸುವವರು ಈಗ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳನ್ನು ಕಲಿಸುವ ಮುಫ್ತಿಗಳಾಗಿ ಬಿಟ್ಟಿದ್ದಾರಾ? ಗಡ್ಡ ಟೋಪಿ ಮುಸಲ್ಮಾನರ ಧಾರ್ಮಿಕ ಗುರುತು. ಈ ಗಡ್ಡ ಟೋಪಿ ಧರಿಸುವ ಪ್ರತಿಯೊಬ್ಬ ಮೌಲವಿ ಮೌಲಾನ ಮುಫ್ತಿ ಸೇರಿದಂತೆ 80% ಮುಸ್ಲಿಮರ ಅವಮಾನ ಮಾಡಿದೆಯಲ್ಲ, ನಿನಗೆ ನಾಚಿಕೆ ಆಗಬೇಕು. ನೆಲ್ಪಾಡ್ ಅವರೇ, ಈ ಪ್ರಶ್ನೆ ನಿಮಗೆ. ನೀವು ಹೇಳ್ತೀರಿ ಯುವಕರಿಗೆ ಟಿಕೆಟ್ ಸಿಗಬೇಕು ಅಂತ. ಹಾಗಾದರೆ 2028ರ ಚುನಾವಣೆಯಲ್ಲಿ ನಿಮ್ಮ ತಂದೆ ಎನ್.ಎ. ಹ್ಯಾರಿಸ್ ಅವರ ಜಾಗದಲ್ಲಿ ಬೇರೆ ಯುವಕರಿಗೆ ಟಿಕೆಟ್ ಕೊಡಿಸುತ್ತೀರಾ? ಅಂದು ಇದೇ ಗಡ್ಡ ಟೋಪಿ ಧರಿಸಿದ ಹಿರಿಯರ ಬಳಿ ಮತ ಕೇಳಲು ಹೋಗುವುದಿಲ್ಲವೇ? ಶಾಮನೂರು ಕುಟುಂಬವೊಂದೇ ನಿಮ್ಮನ್ನು ಗೆಲ್ಲಿಸುತ್ತದೆಯೇ? ನೋಡೋಣ, ಸಮಯ ಇದಕ್ಕೆ ಉತ್ತರ ನೀಡೇ ನೀಡುತ್ತೆ. ಎಚ್ಚೆತ್ತುಕೊಳ್ಳಿ ಮುಸ್ಲಿಂ ಬಾಂಧವರೇ, ಇಂದು ನಮ್ಮ ಆಲಿಂಗಳು, ಮೌಲಾನಾಗಳು ಮತ್ತು ಬುಜುರ್ಗಳ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡುವವರಿಗೆ ಪಾಠ ಕಲಿಸದಿದ್ದರೆ ನಾಳೆ ಬೀದಿಬದಿಯಲ್ಲಿ ಹೋಗುವ ಪ್ರತಿಯೊಬ್ಬನೂ ನಿಮ್ಮ ಮರ್ಯಾದೆಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಧಿಕಾರ ಮತ್ತು ಹಣದ ಮದದಲ್ಲಿರುವ ಇಂತಹ ಲೋಫರ್ ನಾಯಕರಿಗೆ ಮುಸ್ಲಿಂ ಸಮುದಾಯದ ತಾಕತ್ತು ಏನೆಂದು ತೋರಿಸುವ ಸಮಯ ಬಂದಿದೆ. ಮುಸಲ್ಮಾನರಿಗೆ ಮತ್ತು ಮೌಲಾನಗಳಿಗೆ ಅವಹೇಳನ ಮಾಡಿ ಮರ್ಯಾದೆ ತೆಗೆಯುವ ಹಾಗೆ ಮಾತನಾಡುವ ಈ ಕುಡುಕರ ವಿರುದ್ಧ ಧ್ವನಿ ಎತ್ತಿಲ್ಲವೆಂದರೆ ನಿಮ್ಮ ಗೌರವ ಹರಾಜಾಗುವುದು ಖಚಿತ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.